ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 10ನೇ ತರಗತಿ ಕನ್ನಡದ ಯುದ್ಧ ಪಾಠದ ಮುಂದುವರಿದ ಭಾಗವನ್ನು ಅಭ್ಯಾಸ ಮಾಡೋಣ. ನಿನ್ನೆ ಕೆಲವು ವಿಷಯಗಳನ್ನು ನಾವು ಯುದ್ಧ ಪಾಠದ ಮುಖಾಂತರ ತಿಳಿದುಕೊಂಡಿದ್ದೇವೆ. ಅದಾದ ಬಳಿಕ ನಾನು ಹೋಮ್ವರ್ಕ್ ಅಂದರೆ ಮನೆ ಕೆಲಸ ಕೊಟ್ಟಿದ್ದೆ. ಈಗ ಅದರಲ್ಲಿ 1ನೇ ಪ್ರಶ್ನೆ ರಾಹಿಲ್ ಯಾರು ಎನ್ನುವುದು. ನೀವೆಲ್ಲರೂ ಉತ್ತರ ಬರೆದಿದ್ದೀರಿ. ರಾಹಿಲ್ ಯಾರು? ಏನು ಉತ್ತರ? ರಾಹಿಲ್ ಒಬ್ಬ ವೈದ್ಯ ಸೈನಿಕ. ರಾಹಿಲ್ ಒಬ್ಬ ವೈದ್ಯ ಸೈನಿಕ. ರಾಹಿಲ್ ಒಬ್ಬ ವೈದ್ಯ ಸೈನಿಕ 1ನೇ ಪ್ರಶ್ನೆಯ ಉತ್ತರ. ಇನ್ನು 2ನೇ ಪ್ರಶ್ನೆ, ರಾಹಿಲನು ಕೈಯಲ್ಲಿ ಭದ್ರವಾಗಿ ಏನನ್ನು ಹಿಡಿದುಕೊಂಡಿದ್ದನು? ರಾಹಿಲನು ಕೈಯಲ್ಲಿ ಭದ್ರವಾಗಿ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಂಡಿದ್ದನು. ರಾಹಿಲ್ನು ತನ್ನ ಕೈಯಲ್ಲಿ ಔಷಧಿ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆ, ಔಷಧ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಕೈಯಲ್ಲಿ ಭದ್ರವಾಗಿ ಹಿಡಿದುಕೊಂಡಿದ್ದನು. ಸರಿ. 3ನೇ ಪ್ರಶ್ನೆ, ರಾಹಿಲನಿಗೆ ತೀರವನ್ನು ತೋರಿಸಿದವರು ಯಾರು? ಅಂದರೆ ಸಮುದ್ರಕ್ಕೆ ವಿಮಾನ ಸ್ಫೋಟಗೊಂಡು ಸಮುದ್ರಕ್ಕೆ ಬಿದ್ದಿದ್ದಾನೆ, ಕಾಲು ನೋವಾಗಿದೆ, ಈಜುತ್ತಾ ಬಂದು ದಡ ಮುಟ್ಟಿದವನಿಗೆ ಗೊತ್ತಾಯಿತು. ಯಾರು ತೋರಿಸಿತು? ಕತ್ತಲೆಯಲ್ಲಿ, ಅದು ಕೂಡ ಸರಿ. ಯಾರೋ ಕಣ್ಣು ಕೋರೈಸುವಂತಹ ಒಂದು ಮಿಂಚು, ಕಣ್ಣು ಕೋರೈಸುವ ಮಿಂಚಿನ ಸಹಾಯದಿಂದ ಆತ ತೀರವನ್ನು ನೋಡಿಕೊಂಡನು. ಸರಿ ವಿದ್ಯಾರ್ಥಿಗಳೇ, ಈಗ ನಿನ್ನೆ ಕನ್ನಡ ಗೃಹಪಾಠಕ್ಕೆ ನೀವು ಬೇರೆಯೇ ಪುಸ್ತಕವನ್ನು ಮಾಡಬೇಕು. ಅದು ರಫ್ ಬುಕ್ ಆಗ್ಬೋದು, 10 ರೂಪಾಯಿಗ 5 ರೂಪಾಯಿಗ ಸಿಕ್ಕುವಂಥದ್ದು. ಅದರಲ್ಲಿ ಬರೆದರೂ ಆದೀತು, ಆದರೆ ಅದು ದಿನಾಂಕ ಸಹಿತ ನೀಟ್ ಆಗಿರಬೇಕು. ಅವತ್ತವತ್ತಿನ ಕೆಲಸ ಅವತ್ತವತ್ತೇ ಇರಬೇಕು. ದಿನಾಂಕವನ್ನು ತಪ್ಪದೇ ನಮೂದಿಸಬೇಕು. ಇನ್ನೊಂದು ವಿಚಾರ, ಪ್ರಶ್ನೋತ್ತರ ಬರೆಯುವಾಗ ಅದಕ್ಕೆ ಬೇರೆ ಪುಸ್ತಕ 200 ಪೇಜಿದ್ದು ಲಾಂಗ್ ಬುಕ್ ಆದೀತು, ಯಾವುದೂ ಆದೀತು. ಈಗ ಯುದ್ಧ ಪಾಠದ ಪ್ರಶ್ನೋತ್ತರವನ್ನು ಬರೆಯುವಾಗ ಸುರುವಿಗೆ ನೀವು ಪಾಠದ್ದಾದರೆ ಲೇಖಕ ಅಥವಾ ಲೇಖಕಿಯರ, ಲೇಖಕ ಅಥವಾ ಲೇಖಕಿ ಇವರ ಪರಿಚಯವನ್ನು ಬರೆಯಬೇಕು. ಫಸ್ಟಿಗೆ ಇದನ್ನು ಬರಿಬೇಕು. ಅದು ಎಲ್ಲಿ ಉಂಟು? ಈಗ ಈ ಉದಾಹರಣೆಗೆ ನಮ್ಮ ಯುದ್ಧ ಪಾಠವನ್ನು ಸರ್ ಅಬುಬಕರ್ ರವರು ಬರೆದಿದ್ದಾರೆ. ಅದು ನಮ್ಮ ಕನ್ನಡ ಟೆಕ್ಸ್ಟ್ ಪುಸ್ತಕದ ಕೊನೆಗೆ ಇದೆ, ಅಂದರೆ ಪಾಠದ ಕೊನೆಗೆ ಅವರ ಫುಲ್ ಡಿಟೇಲ್ ಇದೆ. ಅದನ್ನು ನೀವು ಚಂದ ಮಾಡಿ ವಾಕ್ಯ ರೂಪದಲ್ಲಿ ಬರಿಬೇಕು. ಅದು 3 ಮಾರ್ಕಿನ ಪ್ರಶ್ನೆಗೆ ಹೇಳ್ತಾರೆ. ಲೇಖಕರ ಪರಿಚಯವನ್ನು ಬರಿಬೇಕು ಫಸ್ಟಿಗೆ. 2ನೇದಾಗಿ ಶಬ್ದಾರ್ಥಗಳನ್ನು ಬರಿಬೇಕು. ಕಠಿಣ ಪದಗಳ ಅರ್ಥ, ಪಾಠ ಮಾಡುವಾಗ ಹೇಳುವಂತಹ ವಿರೋಧ ಪದ, ತತ್ಸಮ ತದ್ಭವ, ಇದನ್ನು ಬರಿಬೇಕು. ಸಂಧಿಗಳನ್ನು ಬರಿಬೇಕು ಆ ನೋಟ್ಸಿನಲ್ಲಿ, ಸಮಾಸಗಳನ್ನು ಬರಿಬೇಕು. ಹೀಗೆ ಯಾವುದೇ ವ್ಯಾಕರಣ ಅಂಶಗಳು ಪಾಠ ಮಾಡುತ್ತಿರುವಾಗ ಬಂದದ್ದನ್ನು ನೀವು ನಿಮ್ಮ ನೋಟ್ಸಿನಲ್ಲಿ ಬರೆದಿಟ್ಟುಕೊಳ್ಬೇಕು.
ಅದೀಗ ಆನ್ಲೈನ್ ಕ್ಲಾಸ್ ಆದರೆ ನೀವು ಗೃಹ ಕೆಲಸದ ಪುಸ್ತಕದಲ್ಲಿ ಬರಿತೀರಿ, ಅದನ್ನು ನಂತರ ನೋಟ್ಸ್ ಬರೆಯುವಾಗ ಬರಿಬೇಕು. ನಂತರ ನೀವು ಪ್ರಶ್ನೋತ್ತರವನ್ನು ಬರಿಬೇಕು. ಮೂರನೇದಾಗಿ ಪ್ರಶ್ನೆಗಳಿಗೆ ಉತ್ತರ, ಸಂದರ್ಭ ಸಹಿತ ಅದೆಲ್ಲ ಇಲ್ಲಿ ಎಲ್ಲ ಬರೆಯುವುದು. ಲೇಖಕರ ಅಥವಾ ಕವಿಗಳ ಪರಿಚಯವನ್ನು ಪದ್ಯಕ್ಕೆ ಆದರೆ ಕವಿಗಳು, ಅದನ್ನು ಕೊನೆಗೆ ಬರೆಯುವುದಲ್ಲ, ಪ್ರಶ್ನೋತ್ತರ ಸುರಿಯಿಗೆ ಬರೆಯುವುದು, ಸ್ವಲ್ಪ ಶಬ್ದಾರ್ಥ ಬರೆಯುವುದು, ಒಂದೆರಡು ಹೇಳಿದ ಸಮಾಸ ಸಂಧಿಯನ್ನು ಬರೆಯುವುದು, ಅದಾಗುವುದಿಲ್ಲ. ನಾವು ಯಾವುದು ಹೇಳ್ತೇವೆ ಅದೆಲ್ಲ ನಿಮ್ಮಲ್ಲಿರಬೇಕು. ಲೇಖಕರ ಪರಿಚಯ ಫಸ್ಟಿಗೆ ಇರಬೇಕು, ನೆಕ್ಸ್ಟ್ ಕಠಿಣ ಪದಗಳ ಅರ್ಥ ಇರಬೇಕು, ನಂತರ ಪ್ರಶ್ನೋತ್ತರ ಇರಬೇಕು. ಇದು ಈಗ ನಿಮಗೆ ಬರೀಲಿಕ್ಕೆ ಮತ್ತು ಹೋಯಿತು ಅಂತ ಇಟ್ಟುಕೊಳ್ಳಿ. ಫಸ್ಟಿಗೆ ನಿಮಗೆ ಶಬ್ದ ಅರ್ಥ ಬರೆದು ಹೋಯಿತು ಅಥವಾ ಪ್ರಶ್ನೋತ್ತರ ಬರೆದಾಯಿತು, ಅದನ್ನು ಎಂತ ಮಾಡಬೇಕಂತ ಕೇಳುವುದಲ್ಲ, ನಮಗೆ ಇದೇ ಸಿಸ್ಟಮಲ್ಲಿ ಬೇಕು. ನೀವು ಫಸ್ಟಿಗೆ ಲೇಖಕರ ಪರಿಚಯ ಬರೆದೇ ನಂತರ ಬರೀತು. ಇದನ್ನು ಮೊದಲು ಬರೆದರೆ ಲೇಖಕರ ಪರಿಚಯ ಕೊನೆಗೆ, ಅದಕ್ಕೆ ನಿಮಗೆ ಇಂಟರ್ನಲ್ ಅಸೆಸ್ಮೆಂಟಿಗೆ ಅದನ್ನು ನಾವು ಕನ್ಸಿಡರ್ ಮಾಡುವುದಿಲ್ಲ. ಆದ್ದರಿಂದ ಕೇರ್ಫುಲ್ಲಾಗಿ ಪದ್ಯ ಕವಿಗಳ ಪರಿಚಯ ಬೇಕು, ಎಲ್ಲವನ್ನು ಬರಿಬೇಕು. ಅವರ ಕವಿಗಳ ಲೇಖಕರ ವಿಷಯ ಎಷ್ಟುಂಟು ಅದನ್ನು ವಾಕ್ಯ ರೂಪದಲ್ಲಿ ಬರೀಬೇಕು, ಯಾವುದೂ ಅರ್ಧ ಬಿಟ್ಟು ಬರೆಯುವುದಲ್ಲ. ಅಷ್ಟು ಪ್ರಾಮಾಣಿಕರಿದ್ದೀರಿ ನೀವು ಅಲ್ವಾ? ಸರಿ, ನಾವು ಪಾಠಕ್ಕೆ ಹೋಗುವ, ಪಾಠವನ್ನು ಮುಂದುವರಿಸುವ. ಈಗ ಕೊನೆಯ ಬಾರಿಗೆ ರಾಹಿಲ್ ತಲೆ ಎತ್ತುವಂತಹ ಸಂದರ್ಭದಲ್ಲಿ ಮಿಂಚೊಂದು ಮಿಂಚಿ, ಮಿಂಚು ಪ್ಲಸ್ ಒಂದು ಮಿಂಚೊಂದು, ಮಿಂಚು ಪ್ಲಸ್ ಒಂದು ಮಿಂಚೊಂದು, ಇದು ಡ್ಯಾಶ್ ಸಂಧಿಗೆ ಉದಾಹರಣೆಯಾಗಿದೆ. ಮಿಂಚು ಪ್ಲಸ್ ಒಂದು ಮಿಂಚೊಂದು, ಇದು ಗುಣಸಂಧಿ ಅಲ್ಲ, ಲೋಪಸಂಧಿಯಾಗಿದೆ. ಲೋಪಸಂಧಿ. ಮಿಂಚು ಒಂದು ಮಿಂಚೊಂದು, ಒಂದು ಅಕ್ಷರ ಲೋಪ ಆಗಿದೆ. ಇಲ್ಲಿ ಮಿಂಚು ಉಕಾರ, ಇಲ್ಲಿ ಓಕಾರ, ಓ ಮಿಂಚೋ, ಓ ಕೇಳೋದು, ಉಕಾರ ಹೋಗಿದೆ, ಆದ್ದರಿಂದ ಇದು ಲೋಪಸಂಧಿಯಾಗಿದೆ. ತೀರವಿರುವುದನ್ನು ಕಂಡುಕೊಂಡ, ಮಿಂಚು ಬಂದ ಕೂಡಲೇ ಯಾವುದು ಬರ್ತದೆ? ಗುಡುಗು. ಹೇಗೆ? ಕಿವಿಗಡ ಚಿಕ್ಕುವ ಗುಡುಗು, ಅಂದರೆ ಕಿವಿಗೆ ಅದನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಅಸಾಧಾರಣವಾದ ಗುಡುಗು ಏನಾಯಿತು? ಗುಡುಗು ಪ್ಲಸ್ ಒಂದು ಗುಡುಗೊಂದು, ಮಿಂಚು ಪ್ಲಸ್ ಒಂದು ಮಿಂಚೊಂದು, ಎರಡೂ ಕೂಡ ಲೋಪಸಂಧಿ. ಬರ್ಕೊಳ್ಬೇಕು ನೀವು. ಗುಡುಗು ಪ್ಲಸ್ ಒಂದು ಗುಡುಗೊಂದು, ಅದು ಲೋಪಸಂಧಿ. ಅದು ಹಿಂಬಾಲಿಸಿತು ಅಂದರೆ ಒಟ್ಟಿಗೆ ಬರೋದು. ಮಿಂಚು ಬಂದು ಸ್ವಲ್ಪ ಹೊತ್ತಾದ ತಕ್ಷಣ ಭಯಂಕರವಾದಂತಹ ಒಂದು ಸಿಡಿಲು, ಗುಡುಗು ಬಂತು. ಯಾವುದು ಖಂಡಿತವನಿಗೆ? ಮಿಂಚು ಬರುವಾಗ ತೀರ ಕಂಡಿತು. ರಾಹಿಲ್ಗೆ ತೀರ ಕಂಡಿತು. ತೀರ ಕಣ್ಣಿಗೆ ಬಿದ್ದೊಡನೆ ರಾಹಿಲನ ದೇಹದಲ್ಲಿ ಹೊಸ ರಕ್ತ ಸಂಚಾರವಾದಂತಾಗಿ ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಬಲವಾಗಿ ಎರಡು ಕೈಗಳಿಂದಲೂ ನೀರನ್ನು ಹಿಂದೆ ತಳ್ಳುತ್ತಾ ದಡ ಸೇರಿ ದೀರ್ಘವಾದ ನಿಟ್ಟುಸಿರು ಬಿಟ್ಟನು. ತೀರ ಕಣ್ಣಿಗೆ ಬಿದ್ದೊಡನೆ, ಕಣ್ಣಿಗೆ ಬೀಳ್ತದ ಸಮುದ್ರ ತೀರ ಬಂದು ಅಲ್ಲ, ತೀರವನ್ನು ನೋಡಿದ ತಕ್ಷಣ, ತೀರವು ಅವನ ಕಣ್ಣಿಗೆ ಕಂಡ ಆ ಕ್ಷಣ ರಾಹಿಲನ ದೇಹದಲ್ಲಿ ಎಂಥದ ಒಂದು ವಿದ್ಯುತ್ ಸಂಚಾರ ಆದಂತೆ ಆಯಿತು. ಹೊಸ ರಕ್ತ ಸಂಚಾರವಾದಂತೆ ಆಯಿತು. ಅಂದರೆ ಯಾವುದೋ ಒಂದು ವಿಶೇಷ ಶಕ್ತಿ ಆತನ ದೇಹದಲ್ಲಿ ಸಂಚಾರವಾದಂತೆ ಆಯಿತು. ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ
ಬಲವಾಗಿ 2 ಕೈಗಳಿಂದಲೂ ನೀರನ್ನು ಹಿಂದೆ ತಳ್ಳುತ್ತಾ ದಡ ಸೇರಿದ ರಾಹೆಲ್. ಯಾಕೆ ಅವನಲ್ಲಿ ಹೊಸ ರಕ್ತ ಸಂಚಾರ ಆದದ್ದು ಅಂದರೆ ಇನ್ನು ಬದುಕ್ತೇನೆ ನಾನು ಅಂತ ಆಯಿತು. ಕಾಲು ನೋವುಂಟು ಅಥವಾ ಕಾಲು ಮುರಿದಿದ್ದೋ ಗೊತ್ತಿಲ್ಲ, ಆದರೆ ದಡ ಇನ್ನು ಸ್ವಲ್ಪ ಅದರಲ್ಲೇ ಸಿಗ್ತದೆ. ಬದುಕುವುದಕ್ಕೆ ತೊಂದರೆ ಇಲ್ಲ, ಬದುಕಿದೆಯ ಬಡ ಜೀವವೇ ಅಂತ ಭಾವಿಸಿಕೊಂಡು ಅವನಲ್ಲಿ ಹೊಸ ರಕ್ತ ಸಂಚಾರವಾಯಿತು. ತನ್ನ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ, ಒಟ್ಟು ಪ್ಲಸ್ ಕೂಡಿಸು, ಒಟ್ಟು ಪ್ಲಸ್ ಕೂಡಿಸು, ಒಟ್ಟುಗೂಡಿಸು ಆದೇಶ ಸಂಧಿ. ಬಲವಾಗಿ 2 ಕೈಗಳಿಂದಲೂ ನೀರನ್ನು ಹಿಂದೆ ತಳ್ಳುತ್ತಾ, ಈಜುವುದು ಹಾಗೆ, ನೀರನ್ನು ಹಿಂದೆ ತಳ್ಳುವುದು, ಆ ರಭಸಕ್ಕೆ ನಮ್ಮ ದೇಹ ಮುಂದಕ್ಕೆ ಹೋಗ್ತದೆ. ಹಿಂದೆ ತಳ್ಳುತ್ತಾ ದಡ ಸೇರಿದ, ಪ್ರಾಣ ಉಳಿಯಿತು, ದೇವರು ದೊಡ್ಡವಂತ ಭಾವಿಸಿದ. ದೀರ್ಘವಾದ ನಿಟ್ಟುಸಿರು ಬಿಟ್ಟನು. ದೀರ್ಘವಾದಂಥ ನಿಟ್ಟುಸಿರು ಬಿಡುವುದು ಅಂತೇಳಿದರೆ ಅಯ್ಯೋ ದೇವರೇ ಅಂತ ದೀರ್ಘ ನಿಟ್ಟುಸಿರು ಬಿಟ್ಟನು. ದಡ ಸೇರಿ ಆಯಿತು, ಇನ್ನೇನು ತೊಂದರೆ ಇಲ್ಲ, ಕಾಲಿನ ಆರೈಕೆ ಮಾಡಬೇಕು. ಆದರೆ ಈ ನೆಲ ಯಾರಿಗೆ ಸೇರಿದ್ದು? ತನ್ನನ್ನು ಹಿಡಿದು ಕೊಲ್ಲುವವರಿಗೋ ಅಥವಾ ತನ್ನನ್ನು ಬದುಕಿಸಿ ರಕ್ಷಣೆ ನೀಡುವವರಿಗೋ? ಅಲ್ಲಿ ಒಂದು ಸಂಶಯ ಬಂತು. ದಡಕ್ಕೆ ಬಂದದ್ದು ಹೌದು, ಆದರೆ ಬಂದು ಮುಟ್ಟಿದಂತಹ ದಡ ಇದು ಯಾರ್ದು? ನನ್ನ ಸ್ವಂತ ತಾಯ್ನಾಡ ಅಲ್ಲ, ವಿರೋಧಿಗಳ, ವೈರಿಗಳ ಭೂಮಿಯು. ನನ್ನದೇ ದೇಶದ ನದಿ, ಅದರ ದಡ, ಅಲ್ಲಿ ನಾನು ನಿಂತದ್ದಾದರೆ ಸರಿ, ಏನು ಪರವಾಗಿಲ್ಲ. ವಿರೋಧಿಗಳ ದೇಶದಲ್ಲಿ ನಾನಿದ್ದರೆ ಈಗ ಗುಂಡಿಕ್ಕಿ ಕೊಲ್ಲಬಹುದು ಎನ್ನುವಂಥ ವಿಚಾರ ಬಂತು. ಹಾಗೆ ದಡ ಸಿಕ್ಕಿತು, ನಿಟ್ಟುಸಿರು ಬಿಟ್ಟ. ದಡದಲ್ಲಿ ಕೂತ ಸಂಶಯ ಬಂತು. ನಿಟ್ಟುಸಿರು, ನಿಡಿದಾದ ಉಸಿರು. ಉಸಿರು ಹೇಗೆ ಆಗಿದೆ? ನಿಡಿದು ಅಂತೇಳಿದ್ರೆ ದೀರ್ಘ ಹಾ ಎನ್ನುವುದಾಗಿ ನಾವು ನಿಟ್ಟುಸಿರು ಬಿಡ್ದು. ನಿಡಿದಾದ ಉಸಿರು ಏನಾಯ್ತದೋ? ನಿಟ್ಟುಸಿರು. ಇದು ಸಂಧಿ ಆಗುವುದಲ್ಲ, ಇದು ಸಮಾಸ ಆಗುವುದು. ನಾಮಪದವನ್ನು ವರ್ಣಿಸುವುದು. ಉಸಿರು ಹೇಗಿದೆ? ದೀರ್ಘವಾಗಿದೆ. ಉಸಿರು ನಿಡಿದಾಗಿದೆ. ನಿಡಿದಾದ ಉಸಿರು ನಿಟ್ಟುಸಿರು. ಆದ್ದರಿಂದ ಕರ್ಮಧಾರೆಯ ಸಮಾಸ. ಸಮಾಜ ಅಲ್ಲ, ಸಮಾಸ. ಕರ್ಮಧಾರೆಯ ಸಮಾಸ. ನಿಟ್ಟುಸಿರು ಬಿಟ್ಟನು, ದಡ ಸೇರಿಯಾಯಿತು. ದಡ ಸೇರಿ ಆಯಿತು. ಆಗ ಪ್ರಶ್ನೆ ಬಂತು, ಈ ನೆಲ ಯಾರಿಗೆ ಸೇರಿದ್ದು? ನಮಗೆ ಸೇರಿದ್ದ ಅಲ್ಲ, ವಿರೋಧಿಗಳಿಗೆ ಸೇರಿದ್ದ? ಗೊತ್ತಾಗಲಿಲ್ಲ. ಈ ನೆಲ ಯಾರಿಗೆ ಸೇರಿದ್ದು? ತನ್ನನ್ನು ಹಿಡಿದು ಕೊಲ್ಲುವವರಿಗೋ, ಅಂದರೆ ನನ್ನ ವೈರಿಗಳಿಗೋ, ವೈರಿಗಳ ಕೈಗೆ ಸಿಕ್ಕಿದರೆ ಸರಿ ಕೊಲ್ತಾರೆ, ಅಥವಾ ತನ್ನನ್ನು ಬದುಕಿಸಿ ರಕ್ಷಣೆ ನೀಡುವವರಿಗೂ. ತನ್ನನ್ನು ಬದುಕಿಸಿ ರಕ್ಷಣೆ ನೀಡುವುದು ಯಾರು? ಅವನ ದೇಶದವರೇ ಆಗಬೇಕು. ನಾನು ನನ್ನ ದೇಶದಲ್ಲೇ ಇದ್ದೇನಲ್ಲ, ವೈರಿಗಳ ದೇಶದಲ್ಲಿದ್ದೇನಾ? ನನ್ನ ದೇಶದವರು ನನ್ನನ್ನು ಬದುಕಿಸುತ್ತಾರೆ, ವಿರೋಧಿ ರಾಷ್ಟ್ರದವರು ಬದುಕಿಸುವುದಿಲ್ಲ, ಕೊಲ್ತಾರೆ. ಆ ಸಂಶಯ ಬಂತವನಿಗೆ. ಆತನು ಎದ್ದು ನಿಲ್ಲಲು ಪ್ರಯತ್ನಿಸಿದನು. ನೋಡಿ, ಕಾಲು ನೋವು, ಆದ್ದರಿಂದ ಪ್ರಯತ್ನ, ಇಲ್ಲದ್ರೆ ಅಚಾನಕ್ಕಾಗಿ ಎದ್ದು ನಿಲ್ತಾನೆ. ಆತನು ಎದ್ದು ನಿಲ್ಲಲು ಪ್ರಯತ್ನಿಸಿದನು. ಒಂದು ಕಾಲು ಅಸಾಧ್ಯವಾದ ನೋವಿನಿಂದ ತತ್ತರಿಸಿತು. ವಿಮಾನ ಸ್ಫೋಟ ಆದಾಗ ಮಧ್ಯರಾತ್ರಿ ಸಮುದ್ರದ ಆಳಕ್ಕೆ ಬಿದ್ದಿದ್ದಾನೆ. ಆಗ ನೋಡಿ, ಮಿಲಿಟರಿಯ ಉಡುಗೊರೆಯಲ್ಲಿ ಇದ್ದ ಆ ಭಾರವಾದ ವಸ್ತು ಬೇರೆ ಇತ್ತು ಅವನಲ್ಲಿ. ಒಟ್ಟು ಈಗ ಅವನ ಕಾಲು ಜಖಂಗೊಂಡಿದೆ. ಆದ್ದರಿಂದ ಅವನಿಗೆ ಎದ್ದು ನಿಲ್ಲುವುದಕ್ಕಾಗುವುದಿಲ್ಲ. ಒಂದು ಕಾಲು ಅಂದರೆ ಒಂದು ಕಾಲು, ಕಾಲು ಮನುಷ್ಯನಿಗೆ 2,
1 ಕಾಲು 2 ಕಾಲು 3 ಕಾಲು 2.5 ಅದೆಲ್ಲ ಅಲ್ಲ. 1 ಕಾಲು ಅಸಾಧ್ಯವಾದ, ಅಸಾಧ್ಯ ವಿರೋಧ ಶಬ್ದ ಸಾಧ್ಯ, ಸಾಧ್ಯ ಅಸಾಧ್ಯ. ಅಸಾಧ್ಯವಾದ ನೋವಿನಿಂದ ತತ್ತರಿಸಿತು. ತತ್ತರಿಸುವುದು ಭಯದಿಂದ ತತ್ತರಿಸುವುದು, ನಡುಗುವುದು, ದೇಹ ಕಂಪಿಸುವುದು. ಆ ಕಂಪನದಿಂದ ತತ್ತರಿಸಿದರ ಪರಿಣಾಮವಾಗಿ ಅಲ್ಲಿ ಕುಸಿದು ಕುಳಿತನು. ಅಲ್ಲೇ ಕುಸಿದವ. ಕಾರಣ ಏನು? ಪಾಪ, ಶಕ್ತಿ ಇಲ್ಲ, ನಿಶಕ್ತಿ, ಸರಿಯಾಗಿ ಆಹಾರ ಇಲ್ಲ, ನಿದ್ದೆ ಇಲ್ಲ, ತಲೆಯಲ್ಲಿ ವಿಪರೀತ ಆಲೋಚನೆಗಳು. ಸಾಯ್ತೇನ ಬದುಕುತ್ತೇನ, ವಿರೋಧಿಗಳು ಬರ್ತಾರಾ, ನನ್ನನ್ನು ಕೊಲ್ತಾರಾ, ಈ ಎಲ್ಲ ಒಂದು ರೀತಿಯ ಜಿಗುಟು ಪ್ರಶ್ನೆಗಳು ಆದ ಕಾರಣ ಕುಸಿದು ಅಲ್ಲಿ ಕುಳಿತು. ಶಕ್ತಿ ಇಲ್ಲ, ನಿತ್ರಾಣಿಯಾಗಿದ್ದಾನೆ. ಈವರೆಗೆ ಈಜಿದ್ದೇ ಅದ್ಭುತವೆನ್ನಿಸಿತು. ರಾಹಿರಿಗೆ ಅದೇ ದೊಡ್ಡ ಸಾಹಸ ಅಂತಾಯಿತು, ಈವರೆಗೆ ಈಜಿದ್ದು. ಬಾಕಿಯವರಾದರೆ ಸೈನಿಕರಾದ ಕಾರಣ ಹಠದಿಂದ ಈಜುತ್ತಾರೆ. ಬಾಕಿಯವರಾದರೆ ನೀರಲ್ಲಿ ಮುಳುಗಿ ಈಜು ಗೊತ್ತಿದ್ದರೂ ಕೂಡ ಕಷ್ಟ ಇತ್ತು. ಈವರೆಗೆ ಈಜಿದ್ದೇ ಅದ್ಭುತವೆನ್ನಿಸಿತು, ಮುಂದೇನು? ಹಾಗಾದರೆ ಇನ್ನೇನು ಮಾಡುವುದು? ಮಿಂಚು ಮತ್ತೊಮ್ಮೆ ಮಿಂಚಿತು. ಆಗ ಅವನಿಗೆ ಪುನಃ ದೇವರೇ ದಾರಿ ತೋರಿಸಿದ ಹಾಗೆ ಜಗ್ಗ ಅಂತ ಮಿಂಚು ಕಂಡಿತು. ಆ ಬೆಳಕಿನಲ್ಲಿ ಕಣ್ಣಿಗೆ ಬಿತ್ತು. ಆ ಬೆಳಕಿನಲ್ಲಿ ಒಮ್ಮೆ ಅವನಿಗೆ ಪ್ರಥಮದಲ್ಲಿ ಮಿಂಚು ಬಂದಾಗ ದಡ ಕಂಡಿದೆ, ಬದುಕಿದೆ ಅಂತಾಯಿತು. ಈಗ ದಡದಲ್ಲಿ ಕೂತಾಗುವಾಗ ಎಲ್ಲಿ ಹೋಗುವುದಿನ್ನು? ಆಗ ಮತ್ತೊಂದು ಮಿಂಚು ಬಂತು. ಆಗ ಅವನಿಗೆ ಕಂಡಿತು ಸಾಮಾನ್ಯವಾದ ಒಂದು ಒಂಟಿ ಮನೆ. ಸಾಮಾನ್ಯವಾದ ಒಂದು ಆಂಟಿ ಮನೆ ಅಲ್ಲ, ಅದು ಸಾಮಾನ್ಯವಾದ ಒಂದು ಒಂಟಿ ಮನೆ. ಒಂಟಿ ಅಂತ ಹೇಳಿದರೆ ಒಂದು ಒಂಟಿ ಮನೆ, ಸಾಮಾನ್ಯ, ಯಾರೋ ಬಡವರದ್ದು. ಸಾಮಾನ್ಯ ವಿರೋಧ ಶಬ್ದ ಅಸಾಮಾನ್ಯ. ಅರಮನೆ ಆದರೆ ನಾವು ಹೇಳ್ಬೋದು ಅಸಾಮಾನ್ಯ ಅರಮನೆ, ಅಸಾಮಾನ್ಯ ಬಂಗಲೆ. ಇದು ಸಾಮಾನ್ಯ, ಬಡವರ ಒಂದು ಮನೆ. ಒಂಟಿ ಅಂದರೆ ಒಂದು, ಸಿಂಗಲ್, ಒಂಟಿ ಮನೆ. ಒಂಟಿ ಮನೆಯನ್ನು ನೋಡಿದ. ಧಾರಾಕಾರವಾಗಿ ಸುರಿಯುತ್ತಿರುವ ಈ ಮಳೆಯಿಂದ ಮೊದಲು ರಕ್ಷಣೆ ಪಡೆಯಬೇಕು. ಈಗ ಅವನಿಗೆ ಮತ್ತೆ ಕೆಲವು ಪ್ರಶ್ನೆಗಳು ಬಂತು. ನಾನೇನು ಮಾಡಬೇಕೀಗ? ಧಾರಾಕಾರ, ಒಂದೇ ಸವನೆ ಬರ್ತಾನೆ ಇರೋದು, ಕುಂಭದ್ರೋಣ ಮಳೆಯಾಗಿ ಬರ್ತಾ ಉಂಟು ಮಳೆ ರಾತ್ರಿಯಲ್ಲಿ. ಧಾರಾಕಾರವಾಗಿ ಸುರಿಯುತ್ತಿರುವ ಈ ಮಳೆಯಿಂದ ಮೊದಲು ರಕ್ಷಣೆ ಪಡಿಬೇಕು. ಹೌದು, ಮಳೆಯಿಂದ ರಕ್ಷಣೆ ಬೇಕು, ಒದ್ದಾಗಬಾರದು, ಅಂದರೆ ಆಶ್ರಯ ಬೇಕು. ಮುರಿದು ಹೋದ ಕಾಲಿನ ಆರೈಕೆಯಾಗಬೇಕು. ಕಾಲೊಂದು ಮುರಿದಿದೆ ಸಮುದ್ರದ ಆಳಕ್ಕೆ ಬಿದ್ದಾಗ, ಅದನ್ನು ಆರೈಕೆ ಮಾಡಬೇಕು. ಎಂಥದ್ದು ಆರೈಕೆ ಮಾಡಬೇಕು ಅಂತ ಹೇಳಿದರೆ, ಗಾಯವನ್ನು ನೋಡಿ ಅದಕ್ಕೆ ಮದ್ದನ್ನು ಹಾಕಬೇಕು, ಬ್ಯಾಂಡೇಡ್ ಹಾಕಬೇಕು. ಆರೈಕೆ ಮಾಡೋದು ಅಂತ ಹೇಳಿದರೆ ಹಾಗೆ, ಆ ನೋವನ್ನು ಶಮನಗೊಳಿಸುವುದು. ಮುರಿದು ಹೋದ ಕಾಲಿನ ಆರೈಕೆಯಾಗಬೇಕು ಎನ್ನುವಂತಹ ಎರಡು ಪ್ರಶ್ನೆಗಳು. ಮಳೆಯಿಂದ ಮೊದಲು ರಕ್ಷಣೆ ಪಡಿಬೇಕು, ಮತ್ತು ಕಾಲನ್ನು ಆರೈಕೆ ಮಾಡಬೇಕು. ಆತನು ಕತ್ತಲಲ್ಲೇ ತೆವಳತೊಡಗಿದನು. ಎಲ್ಲಿಗೆ ತೆವಳುವುದು? ಅಲ್ಲಿ ದೂರದಲ್ಲಿ ಕಾಣುತ್ತಿರುವಂತಹ ಒಂಟಿ ಮನೆಯ ಕಡೆಗೆ ಹೋಗಬೇಕು. ಕತ್ತಲಲ್ಲೇ ತೆವಳತೊಡಗಿದನು. ತೆವಳತೊಡಗಲಿಕ್ಕೆ ಕಾರಣ ಎಂಥದ್ದು? ತೆವಳತೊಡಗು. ಕಾರಣ ಆತನ ಕಾಲು ಊನಗೊಂಡಿದೆ. ಒಂದಷ್ಟು ದೂರ ಚಲಿಸಿದ್ದನೋ ಇಲ್ಲವೋ ಮಹಿಳೆಯೊಬ್ಬಳ ಆರ್ತನಾದ. ಸ್ವಲ್ಪ ಹೀಗೆ ತೆವಳಿಕೊಂಡು ಹೋಗುವಾಗ ಆ ಮನೆಯಿಂದ ಮಹಿಳೆಯ ಒಂದು ಆರ್ತನಾದ ಅಂತೇಳಿದರೆ ಕಷ್ಟದಲ್ಲಿರುವವರಂತಹ ಕೂಗು. ಆರ್ತನಾದ ಆ ಮಳೆಯ ಶಬ್ದವನ್ನು ಭೇದಿಸಿ, ಧಾರಾಕಾರವಾಗಿ ಮಳೆ ಬರುವಾಗ ಮಳೆ ಶಬ್ದವೇ ಜೋರಲ್ಲದೆ ನಾವು ಎಷ್ಟು ಬೊಬ್ಬೆ ಹಾಕಿದರೆ ಕೇಳೋದಿಲ್ಲ. ಆದರೆ ಈ ಹೆಂಗಸಿನ ಶಬ್ದ ಅದನ್ನು ಭೇದಿಸಿ, ಮಳೆಯ ಶಬ್ದವನ್ನು ದೂರೀಕರಿಸಿ ಇವಳ ಕೂಗು ಕೇಳಿಸು. ಅಂದರೆ
ಅಷ್ಟು ಜೋರಾಗಿ ಆ ಮಹಿಳೆ ಆರ್ಭಟಿಸಿದ್ದಾಳೆ. ಆರ್ತನಾದ ಮಳೆಯ ಶಬ್ದವನ್ನು ಭೇದಿಸಿ ಆತನ ಕಿವಿಯೊಳಗೆ ನುಗ್ಗಿತು. ಅಂದರೆ ಕಿವಿಗೆ ತಾಗಿತು, ಕಿವಿಗೆ ಕೇಳಿಸಿತು. ಆತನು ಬೆಚ್ಚಿದನು. ಬೆಚ್ಚುವುದು ಅಂತೇಳಿದರೆ ಹೆದರುವುದು. ಅಯ್ಯೋ ಇದೇನಪ್ಪ ದೇವರೇ ರಾತ್ರಿಯಲ್ಲಿ ಈ ರೀತಿ, ಅದು ಕೂಡ ಒಂದು ಮಹಿಳೆಯ ಆರ್ತನಾದ ಅಂತ ಅವನಿಗೆ ಸ್ವಲ್ಪ ಹೆದರಿಕೆಯಾಯಿತು. ಆಗ ಅವನ ಮನಸ್ಸಿನಲ್ಲಿ ಕೆಲವೊಂದು ಪ್ರಶ್ನೆಗಳು ಹುಟ್ಟಿಕೊಂಡವು. ಹೆದರಿಕೆ ಆಗಬೇಕಾತನಿಗೆ ಆ ಕತ್ತಲೆಯಲ್ಲಿ ಆ ರೀತಿಯ ಒಂದು ಗರ್ಜನೆ ಕೇಳುವಾಗ. ಇಲ್ಲದಿದ್ದರೆ ಮನಸ್ಸು ಮಿಡಿಬೇಕದಕ್ಕೆ, ಸಹಾಯ ಮಾಡುವುದಕ್ಕೆ. ನಾನೇನು ಮಾಡಬೇಕು, ಯಾಕೆ ಅಲ್ಲಿ ಎಷ್ಟು ಆರ್ತನಾದ ಕೇಳ್ತಾ ಉಂಟು, ನನ್ನಿಂದ ಏನು ಸಹಾಯ ಮಾಡುವುದಕ್ಕೆ ಸಾಧ್ಯ ಇತ್ಯಾದಿ ಆಲೋಚನೆ. ಇವನಿಗೆ ಬಂದ ಪ್ರಶ್ನೆ ಏನು, ಆ ಮಹಿಳೆ ಯಾವ ರೀತಿ ಅಪಾಯದಲ್ಲಿ ಸಿಲುಕಿದ್ದಾಳೆ. ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನಸ್ಸಿನಲ್ಲಿ 3 ಪ್ರಶ್ನೆಗಳು ಬಂದು. ಪ್ರಶ್ನೆ ಕೇಳ್ತಾರೆ ಹೇಗೆ, ಮಹಿಳೆಯ ಆರ್ತನಾದ ಕೇಳಿದಾಗ ರಾಹಿಲನ ಮನಸ್ಸಿನಲ್ಲಿ ಮೂಡಿದ ಪ್ರಶ್ನೆಗಳೇನು ನೋಡಿ. 1ನೆಯ ಪ್ರಶ್ನೆ, ಆ ಮಹಿಳೆ ಯಾವ ರೀತಿ ಅಪಾಯದಲ್ಲಿ ಸಿಲುಕಿದ್ದಾಳೆ, ಏನಾಗಿದೆ ಅವಳಿಗೆ. 2ನೇದು, ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ, ಅಲ್ಲಿ ಎಂತಾಗ್ತಾ ಉಂಟು ಆ ಮನೆಗೆ. ಮನೆಯ ಒಳಗಡೆ ಬೊಬ್ಬೆ, ಏನಾಗ್ತಾ ಇದೆ ಇಲ್ಲಿ. ತಾನೀಗ ಈ ಕದವನ್ನು ತಟ್ಟಿದರೆ, ತಾನು ಈಗ ಈ ಕದ, ಏನು ಕದ ಅಂತ ಹೇಳಿದರೆ ಕದ್ದ ಅಲ್ಲ, ಕದ. ಕದ ಅಂದರೆ ಬಾಗಿಲು. ಕದ ಬಾಗಿಲು. ಕದವನ್ನು ತಟ್ಟಿದ್ದಾರೆ. ಕದವನ್ನು ಹೀಗೆ ಬಡಿದ್ರೆ ನಾವು ಬಡಿತೇವೆ, ಈಗೆಲ್ಲ ಕಾಲಿಂಗ್ ಬೆಲ್ಲಿದೆ. ಕದವನ್ನು ತಟ್ಟಿದರೆ ಪರಿಣಾಮವೇನಾಗಬಹುದು, ಏನಾದರೂ ಹೆಚ್ಚು ಕಡಿಮೆ ಆದರೆ ಪರಿಣಾಮ ಏನಾಗ್ಬೋದು. ಒಳ್ಳೆಯದಾದರೆ ಪರವಾಗಿಲ್ಲ. ಯಾರೋ ಬಂದು ಗಂಡಸರು ಬಂದು ಇವನಿಗೆ 4 ಬಿಟ್ಟರೆ, ಈ ರಾತ್ರಿ ಮನೆಗೆ ಬಂದವ ಕಳ್ಳ ಅಂತ ಭಾವಿಸಿದರೆ, ಅಥವಾ ವಿರೋಧಿ ರಾಷ್ಟ್ರದವ ಬಂದಿದ್ದಾನೆ ಅಂತ ಹೇಳಿ ಅವನನ್ನು ಕೊಂದರೆ, ಹೀಗೆಲ್ಲ ಆಲೋಚನೆ ಬಂತವನಿಗೆ. ಯಾವ ರೀತಿ ಅಪಾಯದಲ್ಲಿ ಸಿಲುಕಿದ್ದಾಳೆ, ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ, ತಾನೀಗ ಈ ಕದವನ್ನು ತಟ್ಟಿದರೆ, ತಟ್ಟು ಬಡಿಯು, ಪರಿಣಾಮವೇನಾಗಬಹುದು. ಆ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣವೂ ಹೊರಗಡೆ ಹಾಯುತ್ತಿರಲಿಲ್ಲ. ಅಂದರೆ ಎಲ್ಲಿಯೂ ಲೈಟ್ ಇಲ್ಲ, ಎಲ್ಲೆಲ್ಲಿಯೂ ಕತ್ತಲೆ. ಕಾರಣ ಏನು, ಅವರೊಂದು ವಿಶೇಷವಾದ ನಿಯಮವನ್ನು ಅನುಸರಿಸ್ತಾರೆ. ಯುದ್ಧದ ಸಂದರ್ಭದಲ್ಲಿ ಅನುಸರಿಸುವಂತಹ ಒಂದು ವಿಶೇಷ ನಿಯಮ, ಅದು ಯಾವುದು, ಬ್ಲಾಕ್ ಔಟ್ ನಿಯಮ. ಏನದು ಬ್ಲಾಕ್ ಔಟ್ ನಿಯಮ? ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಅನುಸರಿಸುವಂತಹ ನಿಯಮವನ್ನೇ ನಾವು ಬ್ಲಾಕ್ ಔಟ್ ನಿಯಮ ಎಂದು ಕರೆಯುವರು. ಎಲ್ಲಿ ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಯಾವ ನಿಯಮವನ್ನು ಅನುಸರಿಸುತ್ತಾರೆ, ಬ್ಲಾಕ್ಔಟ್ ನಿಯಮ. ಇಂತಹ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿ ಕ್ರೌರ್ಯ ನಡೆಯುತ್ತಿದೆ, ಆ ಕತ್ತಲೆಯಲ್ಲಿ, ಈ ಯುದ್ಧದ ಸಂದರ್ಭದಲ್ಲಿ ಆ ಮನೆಯಲ್ಲಿ ಎಂತಹ ಕ್ರೌರ್ಯ, ಕ್ರೂರತನ ನಡೆಯುತ್ತಾ ಇದೆ. ಆಗ ಮತ್ತೊಂದು ಧ್ವನಿ ಕೇಳಿತು ಆ ಮನೆಯೊಳಗಿಂದ, ಯಾ ಅಲ್ಲ. ಮಹಿಳೆಯ ಆರ್ತನಾದ ಇನ್ನಷ್ಟು ಸ್ಪಷ್ಟವಾಗಿ ಕೇಳಿಸಿತು. ಮುಸ್ಲಿಮರ ದೇವರು, ಇದು ಮುಸಲ್ಮಾನರ ಮನೆ, ಅವರ ದೇವರು ಅಲ್ಲ. ಯಾ ಅಲ್ಲ ಅಂದರೆ ಓ ದೇವರೇ. ಮಹಿಳೆಯ ಆರ್ತನಾದ ಇನ್ನಷ್ಟು ಅಸ್ಪಷ್ಟವಾಗಿ ಕೇಳಿಸಿದ್ದಲ್ಲ, ಸ್ಪಷ್ಟವಾಗಿ ಕೇಳಿಸಿದ್ದು. ಆದ್ದರಿಂದ ಸ್ಪಷ್ಟ ವಿರೋಧ ಶಬ್ದ, ಅಸ್ಪಷ್ಟ ಬರ್ಕೊಳ್ಳಿ, ಸ್ಪಷ್ಟ ಅಸ್ಪಷ್ಟ. ಈಗ ಮಾತ್ರ ರಾಹಿಲನ ಮುಖದಲ್ಲಿ ಭಯದ ನೆರಳು ಮರೆಯಾಗಿ, ಪುನಃ ಆರ್ತನಾದ ಕೇಳಿದ್ದು. ರಾಹಿಲನ ಮುಖದಲ್ಲಿ ಭಯದ ನೆರಳು ಅಂದರೆ ಭಯ, ಮನಸ್ಸಿನಲ್ಲಿ ಭಯ ಮರೆಯಾಗಿ ಹೋಗಿ, ಭಯ ಹೋಗಿ ಕೊಂಚ ನೆಮ್ಮದಿ ಕಾಣಿಸಿಕೊಂಡಿತು. ಯಾಕೆಂತ ಹೇಳಿದರೆ
ದೇವರನ್ನು ಕರೆದರೀಗ ಅವರು ಯಾ ಅಲ್ಲ ಅಂತ ಹೇಳುವಾಗ ಇಲ್ಲಿ ಬೇರೇನೂ ಆಗೋದಿಲ್ಲ, ಯಾವುದೋ ತೊಂದರೆ ಬಂದಿದೆ ಇತರರಿಂದಲ್ಲ, ಮನೆಯ ಒಳಗಿಂದಲೇ. ಈಗ ಮಾತ್ರ ರಾಹಿಲನ ಮುಖದಲ್ಲಿ ಭಯದ ನೆರಳು ಮರೆಯಾಗಿ ಕೊಂಚ ನೆಮ್ಮದಿ ಕಾಣಿಸಿಕೊಂಡಿತು. ಆತನು ಬೇಗ ಬೇಗನೆ ಮನೆಯತ್ತ ತೆವಳತೊಡಗಿದನು. ಮುಖ ಸಂಸ್ಕೃತ ಶಬ್ದ ಇದು, ಅಂದರೆ ತತ್ಸಮ. ತದ್ಭವ ಮುಖ ಮೊಗ. ಇನ್ನೊಂದು ಬಂದಲ್ಲಿ ಬೇಗ ಬೇಗ, ಬೇಗ ಬೇಗ ಹೋಗು, ಓಡೋಡು, ಓಡಿ ಓಡಿ ಹೋಗು, ಬೇಗ ಬೇಗ ಹೋಗು. ಒಂದೇ ಶಬ್ದವನ್ನು 2 ಸಲ ಹೇಳೋದು, ಬೇಗ 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 ಬಾ. ಯಾಕೆ? ಅದು ಆ ಕಾರ್ಯದ ತೀವ್ರತೆಯನ್ನು, ಕಾರ್ಯದ ಅಗತ್ಯತೆಯನ್ನು ಹೇಳುತ್ತದೆ. ಬೇಗ ಬೇಗ ಬಾ, ಓಡು ಓಡು ಅಂದರೆ ಒಂದೇ ಪದವನ್ನು 2 ಸಲ ಹೇಳೋದು. ಆದ್ದರಿಂದ ಇದು ಡ್ಯಾಶ್ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ಇದಕ್ಕೆ ನಾವು ದ್ವಿರುಕ್ತಿ ಅಂತ ಕರೆಯುತ್ತೇವೆ. ಒಂದು ವಾಕ್ಯವನ್ನು ಅಥವಾ ಒಂದು ಪದವನ್ನು 2 ಸಲ ಹೇಳುವುದಕ್ಕೆ ದ್ವಿರುಕ್ತಿ ಎನ್ನುವರು. ಆದ್ದರಿಂದ ಬೇಗ ಬೇಗ ಎನ್ನುವುದು, ನಡೆ ನಡೆ ಎನ್ನುವುದು, ಹೋಗು ಹೋಗು ಎನ್ನುವುದು, ಇದೆಲ್ಲ ದ್ವಿರುಕ್ತಿಗೆ ಉದಾಹರಣೆಯಾಗ್ತದೆ. ಬೇಗ ಬೇಗನೆ ಆ ಮನೆಯತ್ತ ತೆವಳತೊಡಗಿದನು. ತೆವಳದ್ಯಾಕೆ? ಕಾಲು ನೋವು. ತುರ್ತು ಚಿಕಿತ್ಸಾ ಪೆಟ್ಟಿಗೆ ಆತನ ಕೈಯಿಂದ ಯಾವಾಗಲೋ ಜಾರಿ ಬಿದ್ದಿತ್ತು. ಭದ್ರವಾಗಿ ಹಿಡಿದುಕೊಂಡಿದ್ದ ನೋಡಿ ವಿಮಾನದಲ್ಲಿ. ಈಗ ಪಾಪ ಹೀಗೆಲ್ಲ ಆಗುವಾಗ ಅದು ಬಿದ್ದು ಹೋಗಿತ್ತು, ಕೈಯಿಂದ ಯಾವಾಗಲೋ ಬಿದ್ದು ಹೋಗಿತ್ತು. ಮತ್ತೊಮ್ಮೆ ಮಿಂಚಿದಾಗ ತಾನು ಆ ಮನೆಯ ತೀರಾ ಸಮೀಪಕ್ಕೆ ಬಂದಿರುವುದು ಆತನಿಗೆ ಅರಿವಾಯಿತು. ಕಾಲನ್ನು ಎಳೆದುಕೊಂಡು ಪಾಪ ಬಂದಿದ್ದಾನೆ. ಬಂದು ಎಲ್ಲಿಗೆ ಮುಟ್ಟಿದ್ದೇನೆ ಅಂತ ಗೊತ್ತಿಲ್ಲ, ಯಾಕೆ? ಕತ್ತಲೆ. ಆಗ ಮತ್ತೊಂದು ಮಿಂಚು ಬಂದಾಗ ಆತ ಮನೆಯ ತೀರಾ ಸಮೀಪಕ್ಕೆ, ತೀರಾ ಅಂತ ಹೇಳಿದರೆ ತುಂಬ ಸಮೀಪಕ್ಕೆ ಬಂದಿರುವುದು ಆತನಿಗೆ ಅರಿವಾಗೂ ತಿಳಿಯಿತು. ಒಳಗಿನಿಂದ ಮತ್ತೊಮ್ಮೆ ಸುಸ್ಪಷ್ಟವಾದ ನರಳಾಟದ ಬೆನ್ನಲ್ಲೇ ಹಿರಿಯ ಹೆಂಗಸೊಬ್ಬಳ ಸಾಂತ್ವನವೂ ಕೇಳಿಬಂತು. ಒಳಗಿನಿಂದ ಮತ್ತೊಮ್ಮೆ ಸುಸ್ಪಷ್ಟವಾದ ಸರಿಯಾದ ನರಳಾಟದ ಬೆನ್ನಲ್ಲಿ, ನರಳಾಟ ಕೇಳ್ತಾ ಉಂಟು. ಆ ನರಳಾಟದ ತಕ್ಷಣ ಹಿರಿಯ ಹೆಂಗಸು, ಪ್ರಾಯದಲ್ಲಿರುವ ಒಂದು ಅಜ್ಜಿ, ಮುದುಕಿ, ಆ ಮನೆಯಲ್ಲಿರುವ ಮುದುಕಿ, ಹಿರಿಯ ವಿರೋಧ ಶಬ್ದ ಕಿರಿಯ, ಹಿರಿಯ ಹೆಂಗಸೊಬ್ಬಳ ಸಾಂತ್ವನ ಅಂತ ಹೇಳಿದರೆ ಸಮಾಧಾನ ಪಡಿಸುವುದು. ಸಾಂತ್ವನವು ಕೇಳಿ ಬಂತು. ಏನು ಹೇಳಿದ್ದು ಆ ಮುದುಕಿ? ಏನು ಮಾಡಲಿ ಮಗಳೇ, ಈ ಮಳೆಯಲ್ಲಿ ಈ ಕತ್ತಲಲ್ಲಿ ನಾನು ಯಾರನ್ನು ಕರೆಯಲಿ? ಒಮ್ಮೆ ಬೆಳಗಾಗಿದ್ದರೆ ಸಾಕಾಗಿತ್ತು, ಯಾ ಅಲ್ಲ ಅಂತ ದೇವರನ್ನು ಪ್ರಾರ್ಥಿಸಿದಳು. ಏನು ಮಾಡಲಿ ಮಗಳೇ? ಹಾಗಾದರೆ ಮಗಳ ಗೊತ್ತಿಲ್ಲ ನಮಗೆ, ಯಾರು ಅಂತ ಗೊತ್ತಿಲ್ಲ. ಆ ಹೆಂಗಸು ಮಗಳೇ ಅಂತ ಕರೆದಳು. ಏನು ಮಾಡಲಿ ಮಗಳೇ, ಈ ಮಳೆಯಲ್ಲಿ ಈ ಕತ್ತಲಲ್ಲಿ ನಾನು ಯಾರನ್ನು ಕರೆಯಲಿ? ಒಮ್ಮೆ ಬೆಳಕಾಗಿದ್ದರೆ ಸಾಕಾಗಿತ್ತು, ಒಮ್ಮೆ ಬೆಳಗ್ಗೆ ಆಗಬೇಕು, ನಾನು ಯಾರನ್ನು ಕರಿಬೇಕು? ಹಾಗಾದರೆ ಎಂಥದ್ದಾಗಿದೆ ಗೊತ್ತಿಲ್ಲ. ರಾಹಿಲ್ ತೆವಳುತ್ತಾ ಹೇಗೋ ಮೆಟ್ಟಲು ಹತ್ತಿ ಬಾಗಿಲು ಬಡಿದನು. ರಾಹಿಲ್ ತೆವಳುತ್ತಾ ಹೋಗಿ ಮೆಟ್ಟಲು ಹತ್ತಿ ಮೆಲ್ಲ ಬಾಗಿಲು ಬಡಿದ. ಕದ ತಟ್ಟಿದರೆ ಪರಿಣಾಮವೇನಾಗಬಹುದು ಅದು ಗೊತ್ತುಂಟು ಅವನಿಗೆ. ಆದರೂ ಕಷ್ಟಕಾಲಕ್ಕೆ ಸಹಾಯ ಮಾಡಿದವನೇ ನಿಜವಾದ ಮನುಷ್ಯ, ಕಷ್ಟಕ್ಕೊದಗಿದವನೇ ಬಂಧು ಎನ್ನುವ ಅರ್ಥದಲ್ಲಿ ತೆವಳುತ್ತಾ ಹೋಗಿ ಮೆಟ್ಟಲು ಹತ್ತಿ ಬಾಗಿಲು ಬಡಿದನು. ಮತ್ತು ಹೇಳಿದ, ಅಮ್ಮ ಬಾಗಿಲು ತೆಗೆಯಿರಿ ಅಂತ ಹೇಳಿದ. ಸರಿ, ಇವತ್ತಿಗೆ ಪಾಠವನ್ನು ನಿಲ್ಲಿಸಿ ನಾಳೆ ಮುಂದುವರಿಸುವ. ಪಾಠದ ಕೊನೆಗೆ ನಾವು ಪ್ರಶ್ನೆಗಳನ್ನು ಕೊಡಲಿಕ್ಕುಂಟಲ್ವಾ? ಪ್ರಶ್ನೆಗಳನ್ನು ಬರ್ಕೊಳ್ಳಿ. 1ನೇ ಪ್ರಶ್ನೆ, ಮುದುಕಿಯ ಆರ್ತನಾದ ಕೇಳಿ.
ಮುದುಕಿಯ ಆರ್ತನಾದ ಕೇಳಿ. ರಾಹಿಲನ ಮನದಲ್ಲಿ ಮೂಡಿದ, ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳೇನು? ಬ್ಲಾಕ್ಔಟ್ ನಿಯಮ ಎಂದರೇನು? ಬ್ಲಾಕ್ಔಟ್ ನಿಯಮ ಎಂದರೇನು? ನೋಡಿ, ಇನ್ವರ್ಟೆಡ್ ಕಾಮಾ ಸ್ಟಾರ್ಟ್ ಮಾಡಿ. ಅಮ್ಮ ಬಾಗಿಲು ತೆರೆಯಿರಿ. ಮೂರನೇ ಪ್ರಶ್ನೆ, ಅಮ್ಮ ಬಾಗಿಲು ತೆರೆಯಿರಿ. ಇದನ್ನು ಸಂದರ್ಭ ಸಹಿತ ವಿವರಿಸಿ ಸ್ವಾರಸ್ಯವನ್ನು ಬರೆಯಿರಿ. ಅಮ್ಮ ಬಾಗಿಲು ತೆರೆಯಿರಿ ಎನ್ನುವುದನ್ನು ಸಂದರ್ಭ ಸ್ವಾರಸ್ಯ ತಿಳಿಸಿ. ಹೀಗೆ 3 ಪ್ರಶ್ನೆಗಳು. ನಾಳೆ ಅದಕ್ಕೆ ಉತ್ತರ ನಿಮ್ಮ ಪುಸ್ತಕದಲ್ಲಿ ಇರಬೇಕು. ನಮ್ಮ ಭೇಟಿ ನಾಳೆ. ಸಾಯಿರಾಮ್.